ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೇನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಇವತ್ತು ನಿಕೋನ್ D5300 ಈ ಒಂದು ಕ್ಯಾಮರಾದ ಬಗ್ಗೆ ವಿಡಿಯೋನ ಯಾವ ರೀತಿ ಶೂಟ್ ಮಾಡ್ಕೋಬೇಕು, ಈ ವಿಡಿಯೋದ ಒಂದು ಫ್ರೇಮ್ ರೇಟ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಕ್ವಾಲಿಟಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಕೋನ್ D5300 5200 ಈ ಎಲ್ಲ ಕ್ಯಾಮ್ರಾಗಳಿಗೆ ಈ ಒಂದು ಮೆಥಡ್ ಅನ್ವಯ ಆಗುತ್ತೆ. ಸೊ ಗೈಸ್, ಬನ್ನಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ D5300 ಕ್ಯಾಮ್ರಾನ. ನಾನು ಇವಾಗ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನಿದೆ, ಈ ಬಟನ್ ಇದೆಯಲ್ಲ, ಇದು ಆಫ್ ಬಟನ್ನು, ಇದು ಆನ್ ಬಟನ್ನು. ಓಕೆ, ಇವು ನೋಡಿ ಸ್ಕ್ರೀನ್ ಆನ್ ಆಯ್ತು ಇಲ್ಲಿ. ಸೊ ಇಲ್ಲಿ ಮ್ಯಾನ್ಯಲಲ್ಲಿ ಇಟ್ಕೋಬೇಕಾಗುತ್ತೆ. ಮ್ಯಾನ್ಯಲ್ ಮೋಡಲ್ಲಿ ಇಟ್ಕೊಂಡು ನಾನು ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಗೆರೆ ಕಾಣ್ತಾ ಇದೆಯಲ್ಲ, ಈ ಒಂದು ಗೆರೆಗೆ ಇಲ್ಲಿ ಮ್ಯಾನ್ಯಲ್ ಎಮ್ ಅಂತಿದೆಯಲ್ಲ, ಎಮ್ನ ಈ ಒಂದು ಗೆರೆಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೆಟ್ ಮಾಡ್ಕೊಂಡು ನಂತರ ಏನು ಮಾಡ್ಕೋಬೇಕು, ಇಲ್ಲಿ ಸ್ಕ್ರೀನ್ ಆಗುತ್ತಲ್ಲ, ಈ ಒಂದು ಬಟನ್ನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ವೀಡಿಯೋ ಶೂಟ್ ಮಾಡಬೇಕಂತಂದರೆ ಈ ಒಂದು ಬಟನ್ನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿನಪ್ಪ ಅಂತಂತಂದರೆ ಇಲ್ಲಿ ವಿಡಿಯೋದೊಂದು ಸ್ಕ್ರೀನ್ ಆನ್ ಆಗುತ್ತೆ. ಸೊ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಬೇಸಿಕ್ ಸೆಟ್ಟಿಂಗ್ಸ್ ಏನೇನು ಬೇಕಾಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಇವಾಗ ನಾನು ಮೊದಲನೇದು ಸ್ಕ್ರೀನಿಗೆ ಬರ್ತೀನಿ. ಸ್ಕ್ರೀನಿಗೆ ಒಂದು ಈ ರೀತಿ ಸ್ಕ್ರೀನ್ ಆಗುತ್ತೆ. ಇಲ್ಲಿ ಮೆನುನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಇದೆ ಮೇಲುಗಡೆ ಬಿಟ್ಟು ಕೆಳಗಡೆ ಎರಡನೇದು ಏನಿದೆ, ಇದು ಕ್ಯಾಮ್ರಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಈ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಂದರೆ ಈ ಕಡೆ ಒಂದು ಆಪ್ಷನ್ಸಿಗೆ ಅದು ಮೂವ್ ಆಗುತ್ತೆ. ಮೂವ್ ಆದ ನಂತರ ಇಲ್ಲೇ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಹಲವಾರು ಒಂದಿಷ್ಟು ಆಪ್ಷನ್ಸ್ಗಳು ಲಭ್ಯ ಇರ್ತವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವ ಒಂದು ಆಪ್ಷನ್ಸ್ ಅನ್ನೋದಾದರೆ ಮೂವಿ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯಾನ್ಯುವಲ್ ಮೂವಿ ಸೆಟ್ಟಿಂಗ್ಸ್ ಇದೆ, ಲಾಸ್ಟ್ ಒನ್. ಮ್ಯಾನ್ಯುವಲ್ ಮೂವಿ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಫ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ಫ್ರೇಮ್ ಸೈಜ್ ಬನ್ನಿ. ಇಲ್ಲಿ ಯಾವುದಾದ್ರೂ ನೀವು ತಗೋಬೋದು. ನಾನು ಮ್ಯಾನ್ಯುವಲಾಗಿ ಈ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಲಾಸ್ಟು ಒನ್ನನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಮೂವಿ ಕ್ವಾಲಿಟಿ ಹೈ ಕ್ವಾಲಿಟಿ ತಗೊತೀನಿ. ಓಕೆ, ನೆಕ್ಸ್ಟ್ ಮೈಕ್ರೋಫೋನು 11ನಲ್ಲಿರಬೇಕು. ಜಾಸ್ತಿ ಆದಷ್ಟು ನಾಯ್ಸು ಜಾಸ್ತಿ ಆಗುತ್ತೈತೆ. ಸೊ ಹಾಗಾಗಿ ಏನು ಮಾಡಬೇಕು, 11ನಲ್ಲೆಲ್ಲ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇಲ್ಲಿ 50 ಒಳಗೆ ಇರಬೇಕಿದು ಆಪರ್ಚುನಿಟಿ. ಇಲ್ಲಿ ನಿಮಗೆ ಬೆಳಕು ಯಾವ ಒಂದು ಸೈಜಲ್ಲಿ ಬೇಕಾಗುತ್ತೆ ನಿಮಗೆ. ಸಪೋಸು ಬೆಳಕು ಇಲ್ಲ ಅಂತಂತಂದರೆ ಇದನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. 7 ಇದ್ದದ್ದು ಈ ಒಂದು ಬಟನ್ ಪ್ರೆಸ್ ಹಿಡ್ಕೊಂಡು ಕಸಿ, ಈ ಒಂದು ಬಟನ್ ಇದೆಯಲ್ಲ, ಈ ಒಂದು ಬಟನ್ ಹಿಡ್ಕೊಂಡು ಕಸಿ ಇಲ್ಲಿ ವೀಲ್ ತಿರ್ಸಿದ್ನಪ್ಪ ಅಂತಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಸಿಚುವೇಶನ್ ತಕ್ಕಂಗೆ ಇಲ್ಲಿ ನಮ್ಮ ಬೆಳಕಿನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಕುರಿತು ಇಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾವು ಇವಾಗ ಒಂದು 7 ಪಾಯಿಂಟ್ ಇಟ್ಕೊಂಡಿದ್ದೀನಿ. 7 ಪಾಯಿಂಟ್ ಇಟ್ಕೊತೀನಿ. ಓಕೆ, 7.1 ಇಟ್ಕೊಂಡಿದ್ದೀನಿ. ಇಷ್ಟು ಸಾಕು ನನಗೆ. ಇಲ್ಲಿ ISO ಸಮೇತಿಗೆ ಎಷ್ಟು ಇಟ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಐ ಬಟನ್ ಇದೆಯಲ್ಲ, ಈ ಒಂದು ಐದು ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಪ್ಷನ್ಸ್ ಬರ್ತೈತಿ. ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು 6400 ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಜಾಸ್ತಿ ಬೆಳಕು ಬೇಕು ಅಂತ ಅನ್ನೋದಾದರೆ ಕೆಳಗಡೆ ತಕ್ಕಂಥೋಗಿ 1000 ಒಳಗೆ ಇಟ್ಕೊಳ್ಬೇಕಾಗತ್ತೆ. ನನಗೆ ಜಾಸ್ತಿ ಅವಶ್ಯಕತೆ ಇಲ್ಲ, ಜಾಸ್ತಿ ನನಗೆ ಅಂತ ಬೆಳಕು ಅನ್ನೋದಾದರೆ ನಾನಿವಾಗ 6400 ಇಟ್ಕೊತಾ ಇದ್ದೀನಿ. ಈ ಒಂದು ಸಿಚುವೇಶನ್ ನನಗೆ ಸಾಕಾಗುತ್ತೆ. ಇಷ್ಟು ನಿಮಗಿನ್ನೂ ಜಾಸ್ತಿ ಬೇಕಿತ್ತು ಅಂತಂತಂದರೆ 1000 12800 ಹಿಂಗೆ ಇಟ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಕಡಿಮೆ ಇಟ್ಕೊತೀವಿ ನಾವು ಒಂದು ಇದನ್ನ, ಅಷ್ಟು ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ಇಟ್ಕೊತೀವಿ ಅಷ್ಟು ಬೆಳಕು ನಮಗೆ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಿಚುವೇಶನ್ನಲ್ಲಿ. ಓಕೆನಾ? ಸೊ ಇವಾಗ ನಾನು ಶೂಟ್ ಮಾಡೋಣ. ಈ ಒಂದು ಬಟನ್ನ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಶೂಟಿಂಗ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಒಂದು ಇಮೇಜ್ನ. ಈ ಒಂದು ಬಟನ್ನ ಒತ್ತಿಡಿನಪ್ಪ ಅಂತಂತಂದರೆ ಅಲ್ಲಿ ಫೋಕಸ್ ಆಗುತ್ತೆ. ಓಕೆ, ಈ ರೀತಿ ಝೂಮ್ ಮಾಡಿಕೊಂಡು ಇವಾಗ ನಾವು
ಓಕೆ. ಸೊ ಈ ರೀತಿ. ಸೊ ಇಲ್ಲಿ ಇವಾಗ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತಂತಂದರೆ ಈ ಒಂದು ಬಟನ್ ಇದೆಯಲ್ಲ, ಈ ಒಂದು ಬಟನ್ನ ಪ್ರೆಸ್ ಮಾಡಿ ನೋಡಿ. ಇವಾಗ ಇಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಾವು ಇಲ್ಲಿ ಶೂಟ್ ಮಾಡ್ತೀವಿ ಅದಷ್ಟನ್ನು ರೆಕಾರ್ಡಿಂಗ್ ಆಗಿ ಶೂಟ್ ಆಗುತ್ತೆ. ಈ ನೆಕ್ಸ್ಟ್ ಮತ್ತೆ ಒಳ್ಳೆ ನಿಮ್ಗೆ ಬೇಡಾಗಿತ್ತು ಅನ್ನೋದಾದರೆ ಈ ಬಟನ್ನ ಪ್ರೆಸ್ ಮಾಡಿ, ಇವಾಗ ಅಲ್ಲಿ ಆಫ್ ಆಗುತ್ತೆ. ಇವಾಗ ನೋಡಿ ಆಫ್ ಆಯಿತು. ನಾನು ಶೂಟ್ ಮಾಡಿರ್ತಕ್ಕಂಥ ವಿಡಿಯೋ ಯಾವ ಒಂದು ಬಟನ್ನ ಪ್ರೆಸ್ ಮಾಡಿದಪ್ಪ ಅಂತಂದರೆ ನಾವು ವೀಕ್ಷಣೆ ಮಾಡ್ಬೋದು. ಈ ಒಂದು ಬಟನ್ ಏನಿದೆಯಲ್ಲ, ಇಲ್ಲಿ ಈ ಒಂದು ಬಟನ್ ಕೊಟ್ಟಿದ್ದಾನೆ. ಈ ಒಂದು ಬಟನ್ನ ಪ್ರೆಸ್ ಮಾಡಿದರೆ ಸಾಕು, ಇಲ್ಲಿ ನಾವು ಶೂಟ್ ಮಾಡಿರ್ತಕ್ಕಂಥ ವಿಡಿಯೋದ ತುಣುಕು ಇಲ್ಲಿ ಸಿಗ್ತೈತಿ. ಇಲ್ಲಿ ಓಕೆ ಮಾಡಬೇಕು. ಓಕೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಪ್ಲೇ ಆಗುತ್ತೆ. ಬೆಸ್ಟ್ ಕ್ವಾಲಿಟಿಗೋಸ್ಕರ ಈ ಒಂದು ವಿಡಿಯೋವನ್ನು ಶೂಟ್ ಮಾಡಿದ್ದೀನಿ. ಸೊ ಗೈಸ್, ಇದಾಗಿತ್ತು ಅದನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.